ಕೆಂಬಥಹಳ್ಳಿ ಗ್ರಾಮದ ಸರ್ವೆ ನಂಬರ್ 55 ಬೆಂಗಳೂರು ದಕ್ಷಿಣ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಉತ್ತರಹಳ್ಳಿ ಹೋಬಳಿ ಈ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಗುಂಟೆ ಜಮೀನನ್ನು ಆಶ್ರಯ ಯೋಜನೆಯಲ್ಲಿ ಎಸ್ಸಿ ಸಿದ್ದಲಿಂಗಪ್ಪ ಮತ್ತು ಕೆ ಮರಿಯಪ್ಪ ಇವರ ಸಂಘಟನೆಯ ಶಕ್ತಿಯಿಂದ ಮಂಜೂರಾಗಿರುತ್ತದೆ. ಅಲ್ಲದೆ ಕೆಂಬಥಹಳ್ಳಿ ಗ್ರಾಮ ಸರ್ವೆ ನಂ 55ರಲ್ಲಿ 8 ಎಕರೆ 10 ಗುಂಟೆ ಸರ್ಕಾರಿ ಜಾಗದಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ಸಂಪೂರ್ಣ ದಾಖಲೆ ನೀಡುವಂತೆ ಒತ್ತಾಯಿಸಿ ಕೆಜಿಎಫ್ ಸಂಘಟನೆ ಆಗಮಿಸಿ ಮನವಿ ಪತ್ರ ನೀಡಲಾಯಿತು. 2 ವರ್ಷ ಆಯಿತು ನಾವು ಬಿಬಿಎಂಪಿಗೆ ಜಮೀನು ಕೊಟ್ಟು ನಾವು ಜಿಲ್ಲಾಧಿಕಾರಿಗಳ ಹತ್ರ ಆದೇಶ ಮಾಡಿಕೊಂಡು ಸುಮಾರು ಇಲ್ಲಿ 10 ವರ್ಷ ಹೋರಾಟ. ಅಲ್ಲಿ ತಗೊಂಡೋಗಿ 2014ರಲ್ಲಿ ಜಮೀನು ಕೊಟ್ಟಿವಿ. ಇಲ್ಲಿ ತನಕನೂ ನಾವು 14ರಿಂದ 16ವರೆಗೂ 8 ಕೋಟಿ 2 ಲಕ್ಷಕ್ಕೆ 2 ವರ್ಷ ಸತತವಾಗಿ ಮಕ್ಕಳು ಮರಿಗಳು ತಂದು ಇದೇ ಬಿಬಿಎಂಪಿ ಮುಂದೆನೆ ನೋಡಿ ಇದೇ ಜಾಗದಲ್ಲೇನೆ ಮಕ್ಕಳು ಮರಿಗಳನ್ನ ತೋರಿಸಿ 8 ಕೋಟಿ 2 ಲಕ್ಷ ನಾವು ಶಾಂಕ್ಷನ್ ಮಾಡ್ಕೊಂಡ್ ಬಂದೀವಿ. ಕರ್ನಾಟಕ ಜನಾಂದೋಲನ ಸಂಘಟನೆ ಹಾಗೂ ನಮ್ಮ ಹಿರಿಯ ಮುಖಂಡರು ಹೋರಾಟಗಳೆಲ್ಲನೂ ನಾವೆಲ್ಲ ಸೇರಿ ಮಾಡಿದೀವಿ. ಈ ಮಾಡಿ ಬಂದ ಮೇಲೆ 12 ವರ್ಷ ಸತತವಾಗಿ ಆಯ್ತು ಸರ್. ಕೊರೋನಾಗಳು ಬಂದು ಎಷ್ಟೋ ಜನ ಫಲಾನುಭವಿಗಳು ಸತ್ತೋದ್ರು. ಆ ಫಲಾನುಭವಿಗಳ ಮೇಲೇನೆ ಜಿಲ್ಲಾಧಿಕಾರಿಗಳು AC ತಹಸೀಲ್ದಾರ್ ಎಲ್ಲಾನು ಆರ್ಡರ್ ಮಾಡಿದ್ದು. ಅದರಲ್ಲಿ ಫಲಾನುಭವಿಗಳು ಎಷ್ಟೋ ಜನ ಸತ್ತೋದ್ರು. ಹೋಗಿ ನೋಡಿದ್ರೆ ಆ ಬಿಬಿಎಂಪಿನಲ್ಲಿ 8 ಕೋಟಿ 2 ಲಕ್ಷ ಕೇಳಿದ್ರೆ ಅದೂ ಇಲ್ಲ, ಬೇರೆ ಉದ್ದೇಶಕ್ಕೆ ಬಳಸ್ಬಿಟ್ಟಿದೀವಿ ಅಂತಾರೆ. ತಿರ್ಗಾ ಇನ್ನೊಂದು 10 ವರ್ಷ ಇನ್ನೊಂದು DPR ಮಾಡೋಣ, ಇನ್ನೊಂದ್ಸತಿ ಓಡಾಡೋಣ, ಇನ್ನೊಂದ್ಸತಿ ಮಾಡಾಡೋಣ ಅಂದ್ರೆ ಇನ್ನ ಇರೋ ಫಲಾನುಭವಿಗಳು ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ನಾವೆಲ್ಲ ಬಡಬಗ್ಗರುಗಳನ್ನ ಕರೆಸಿ ಅವರು ಸತ್ತೋಗಿರೋ ಮೊಮ್ಮಕ್ಕಳು ಅವ್ರ ಸೊಸೆಗಳು ಅವನ್ನೆಲ್ಲ ಕರೆಸಿ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಇನ್ನು ಇರೋರು ಇವ್ರು ಕೊಡೋ ಹೊತ್ತಿಗೆ ನಾವು ಇರೋರು ಸತ್ತೋಗ್ತೀವಿ ಅಂತ ಹೇಳಿ ನಾವೆಲ್ಲ ಒಂದು ನಿರ್ಧಾರ ಮಾಡಿ ಆ ಜಾಗದಲ್ಲಿ ಕೂತು ತಾವು ಎಲ್ಲಾರನ್ನು ಕೂಲಿ ನಾಲಿ ಮಾಡಿ ಏನಂತ ತಮ್ಮ ಕೈನಲ್ಲಾದ ಸಹಾಯ ಮಾಡ್ರಿ, ಇದನ್ನ ಈ ಗುಟ್ಟೆ ಬೆಟ್ಟಗಳು ಹೊಡೆಯೋಣ ಅಂತ ಹೇಳಿ ಈ ಬಂಗಾರದ ಮನುಷ್ಯನಲ್ಲಿ ಹೆಂಗ್ ಹೊಡೆದ್ರು ಗುಟ್ಟೆ ಬೆಟ್ಟಗಳು ಅದ್ರಿಗಿನ್ನ ಡಬ್ಬಲ್ ಆಗಿ ಹೊಡ್ಸಿದ್ದೀವಿ. ವರ್ಷದಾಗ 2 ವರ್ಷದಿಂದ ನೀವು ಬಿಬಿಎಂಪಿ ಅನ್ನೋರು ನಾವು ಮಾಡಿದವಾಗ ಯಾರೂ ಬಂದಿಲ್ಲ ಸರ್. ನೀವು ಬಂದು ಸ್ಟಾಪ್ ಮಾಡಿ ನಾವು ಕೊಡ್ತೀವಿ ಪತ್ರ, ನೀವು ಫಲಾನುಭವಿಗಳು ಪಟ್ಟಿ ಕೊಡಿ ಅಂತ ಹೇಳಲಿಲ್ಲ, ಯಾರೂ ಇಲ್ಲ. ಇವತ್ತು ಎಲ್ಲಾ ಒಂದೊಂದು ಸ್ವಲ್ಪ ಕೂಲಿ ನಾಲಿ ಮಾಡಿ ಅದನ್ನ ಮಟ್ಟ ಮಾಡಿ ಅವರು ಬಡಬಗ್ಗರುಗಳು ಏನೋ ಒಂದು ಗುಡಿಸಲು ಹಾಕೊಂತ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ಏಕದಮ್ ಬಂದು ನಿನ್ನೆ ಬಂದ್ಬಿಟ್ಟು ನೀವು ಬಿಬಿಎಂಪಿಗೆ ಬಂದು ಇಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ಕೇಸ್ ಆಗಿದೆ, ನೀವು ಟಾಸ್ಕ್ ಫೋರ್ಸ್ ಬನ್ನಿ ಅಂತ ಹೇಳಿದ್ರು. ನಾವು ಈ ಜನ ಎಲ್ಲ ಬಂದು ಇತ್ತು ಬಂದ್ರೆ ಆ ಜಾಗದ ಹತ್ರ ಹೋಗಿ ಒಂದು ಕೆಲವು ಪೊಲೀಸ್ನವರು ಕೆಲವು ಬಿಬಿಎಂಪಿನವರು ಹೋಗಿ ಇದು ಪಟ್ಟಿ ಫೈನಲ್ ಜಾಗವರೆಗೂ ನೀವ್ಯಾರು ಕೆಲಸ ಮಾಡಬೇಡಿ ಅಂತ ಹೇಳಿ ಬಡವರ ಕೆಲಸ ನಿಲ್ಸಿದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ, ಅಲ್ಲೆಲ್ಲ ಬೀಗಗಳು ಹಾಕೊಂಡು ಬಂದಿದ್ದೀವಿ. ಅಲ್ಲಿ ಹೋಗೋ ಹೊತ್ತಿಗೆ ಅಲ್ಲೊಂದು ಹೊಟ್ಟೆ ಬೇಯ್ತದೆ ಜನಕ್ಕೆ, ಇಲ್ಲಿ ಬಂದ್ರೆ ಇಲ್ಲೊಂದು ಹೊಟ್ಟೆ ಬೇಯ್ತದೆ. ಅಟ್ಲೀಸ್ಟ್ BMTF ನಲ್ಲಿ ನಮ್ಮ ಮೇಲೆ ದೂರು ಮಾಡಿದ್ರಲ್ಲ, ಅಟ್ಲೀಸ್ಟ್ ನಮ್ಗೊಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ರೆ ನಾವು ಕೂಡ್ಲೇನೆ ನಮ್ಮ ದಾಖಲೆಗಳನ್ನ ನಾವು ತಂದು ಕೊಟ್ಟು ನಮ್ಮ ದಾಖಲೆಗಳು ಸರಿ ಇಲ್ಲ ಅಂದ್ರೆ ನಮ್ಮ ಮೇಲೆ ಮಾಡಿ ಸಂತೋಷ. ಅದರಿಂದ ಪೂರ್ತಿ ನಾವೆಲ್ಲ ದಾಖಲೆಗಳೆಲ್ಲ ಮಾಡಿ ನಾವೆಲ್ಲ ಮುಂಚೂಣಿನಲ್ಲಿ ಪ್ರತಿದಿನನೂ ಬಿಬಿಎಂಪಿಗೆ ಅಲ್ದಾಡ್ತಾ ಇದ್ದೀವಿ. ಅದನ್ನ ನಮಗೊಂದು ಇದು ಮಾಡ್ದಿರಾ ಒಂದು FIR ಮಾಡಿರೋದನ್ನ ನಾವು ಖಂಡಿಸ್ತೀವಿ. ಆಮೇಲೆ ಸಾಹೇಬ್ರು ಏನು ಇವತ್ತು ಬಂದು ನಮ್ಮ ದಾಖಲೆಗಳ ಆಹ್ವಾನಗಳೆಲ್ಲ ತಗೊಂಡು ಅದನ್ನ ಪರಿಶೀಲಿಸಿವಿ, ಅದನ್ನ ನೋಡಿ ನಾನು ಅದನ್ನ ರಿಟರ್ನ್ ಬರೆದು ಅದನ್ನ ಬಿ ರಿಪೋರ್ಟ್ ಮಾಡಿಸೋದಕ್ಕೆ ನಾವು ಮಾಡ್ತೀವಂತ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬಥಹಳ್ಳಿ ಗ್ರಾಮದ ಸರ್ವೆ ನಂಬರ್ 55ರ 8 ಎಕರೆ 10 ಗುಂಟೆ ಆಶ್ರಯ ಯೋಜನೆ ಮಂಜೂರಾಗಿರುವ ವಿಚಾರವಾಗಿ BMTF ನಲ್ಲಿ ಸಿದ್ಧಲಿಂಗಪ್ಪ ಸ್ಥಳೀಯರಾದಂಥ ನಮ್ಮ ಸಹೋದರ ಚಳುವಳಿಯಾದಂಥ KJSನವರ ಸಿದ್ಧಲಿಂಗಪ್ಪ ಅವರು ಮತ್ತೆ ಸಂಪಂಗಿ ರಾಮ ಓಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ದಾರೆ ಕಂದಾಯ ಅಧಿಕಾರಿಗಳು, BBMP ಕಂದಾಯ ಅಧಿಕಾರಿಗಳು. ಅವ್ರಿಗೆ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಇಲ್ಲಿ ನೆರೆದಿರುವ ಜನರ ಮೂಲಕ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮೆಲ್ಲರ ಒಗ್ಗಟ್ಟಿಂದ ಅವ್ರಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಏನಂದ್ರೆ ಆಶ್ರಯ ಯೋಜನೆಗೆ ಈಗಾಗಲೇ ಸತತವಾಗಿ ನಮ್ಮ ಸಹೋದರ ಚಳುವಳಿಯವರೆಲ್ಲ ಒಟ್ಟಾಗಿ ಹೋರಾಟಗಳು ಮಾಡಿ ಕೆಂಬಥಹಳ್ಳಿ ಗ್ರಾಮಸ್ಥರು ಎಲ್ಲ ಜೊತೆಯಲ್ಲಿ ಸೇರಿ ಹೋರಾಟ ಮಾಡಿ ನಾವು ಆಶ್ರಯ ಯೋಜನೆಗೆ ಜಾಗನ ಉಳಿಸಿದ್ದೀವಿ. BBMP ಅವರು ಕೇರ್ಲೆಸ್ನಿಂದ ಬೇಜವಾಬ್ದಾರಿಯಿಂದ ನಾವೇ ಸ್ವತಃ
ಫಲಾನುಭವಿಗಳು ಏನಿದ್ದೀವಿ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿ ಹೋರಾಟಗಾರರಲ್ಲಿ ಭಾಗವಹಿಸಿರುವಂಥ ಹಿರಿಯ ಮುಖಂಡರು, ನಮ್ಮ ಮೇಡಮ್ ಅವರು, ನಮ್ಮ ಕನ್ನಳ್ಳಿ ಕೃಷ್ಣಣ್ಣವರು, KJS ಮರಿಯಪ್ಪ ಅವರು, ಸಿದ್ಲಿಂಗಪ್ಪ ಅವರು, ಆದಿಯಾಗಿ ಎಲ್ಲರೂ ನಾವು ಅವ್ರ ಜೊತೆಯಲ್ಲಿ ನಿಂತು ನಾವೇ ಫಲಾನುಭವಿಗಳನ್ನ ಕರೆದು ಸರ್ಕಾರದ ಹತ್ರ ದುಡ್ಡಿಲ್ಲ, ಅವರು ಮಾಡೋದಿಗೆ ಬೇಜವಾಬ್ದಾರಿ ಮಾಡಿಸ್ತಾ ಇದ್ದಾರೆ, ಅವರಂತ ವೇಸ್ಟ್ ಇನ್ನೊಬ್ರು ಇಲ್ಲ ಅಂತೇಳಿ ನಾವೇ ಫಲಾನುಭವಿಗಳೆಲ್ಲ ಸೇರಿ ನಮ್ಮ ಸ್ವಂತ ದುಡ್ಡಿನಿಂದ ನಾವು ಸತತವಾಗಿ 2 ವರ್ಷ ಅಲ್ಲಿ ಎಲ್ಲಾ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಅಲ್ಲಿ ಕೆಲಸ ಮಾಡಿ ನಮ್ಮ ಹಕ್ಕನ್ನ, ನಮ್ಮ ನಿವೇಶನವನ್ನ ನಾವು ಪಡೆಯೋ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೀವಿ. ಆದರೆ ಕೆಲವು ಸಂಘಟನೆಗಳು, ನನ್ನ ಸಹೋದರ ಚಳುವಳಿ ಸಂಘಟನೆಗಳು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬಂದು ಅವರು ನಮ್ಮ ಹತ್ರ ನಿವೇಶನಗಳು ಕೇಳಿದ್ದು ಸತ್ಯ, ನಮಗೆ ತಲಾ ಸಂಘಟನೆಯವ್ರಿಗೆ ಎಲ್ಲರಿಗೂ ನಮಗೆ 5 ಸೈಟ್ ಬೇಕು ಅಂತ ನಮ್ಮ ಹತ್ರ ಒತ್ತಾಯ ಮಾಡಿದ ಸತ್ಯ. ನಾವು ಅದನ್ನ ವಿರೋಧಿಸಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಹೋಗಿ ನೀವು ಮಾತಾಡಿ, ಅವ್ರೇನಾದರೂ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ತಗೊಳ್ಳಿ ಅಂತೇಳಿ ನಾವು ಘಂಟಾಘೋಷವಾಗಿ ನಾವು ಯಾವುದೇ ಮುಚ್ಚುಮರ ಇಲ್ದಿರ ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಪಟಾಪಟ್ ನಾಗರಾಜ್ ರಾಜ್ಯಾಧ್ಯಕ್ಷರು ಅವ್ರ ಹತ್ರನೂ ಹೋಗಿ ಕೇಳಿದ್ದಾರೆ, ಮತ್ತೆ ನಮ್ಮ ಸಿದ್ಲಿಂಗಣ್ಣವ್ರ ಹತ್ರನೂ ಕೇಳಿದ್ದಾರೆ. ನಾವು ನಿಮ್ಗೆ ಯಾಕೆ ಕೊಡಬೇಕು, ನಾವೇ ಫಲಾನುಭವಿಗಳು ಹೆಚ್ಚಾಗಿದ್ದೀವಿ, ನಮಗೆ ಇಲ್ಲಿಲ್ಲ, ಹೋರಾಟ ಮಾಡಿದವ್ರು ನಮ್ಮ ಜೊತೆಲೇ ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ನಾವು ನಿವೇಶನ ಹಂಚಬೇಕು. ನಿಮಗೆ ಸ್ಥಳೀಯವಾಗಿ ಇನ್ನೂ 100 ಎಕರೆ ಜಾಗ ಇದೆ, ನೀವು ಹೋರಾಟ ಮಾಡಿದ್ರೆ ನಮ್ಮ ಸಹಾಯ ಮತ್ತೆ ನಮ್ಮ ಹಣವನ್ನು ನಿಮ್ಗೆ ಸಹಕಾರ ನೀಡ್ತೀವಿ, ನೀವು ಹೋರಾಟ ಮಾಡ್ಕೊಂಡು ಬಂದು ನೀವು ಹಕ್ಕನ್ನ ಪಡೀರಿ, ನಿಮ್ಗೂ ಅವಾಗ ಒಂದು ಕೇಳೋದಿಕ್ಕೆ ಒಂದು ನೈತಿಕತೆ ಇರುತ್ತೆ ಅಂತೇಳಿ ನಾವು ಕೇಳಿದ ಮೇಲೆ ಯಾವುದೇ ರೀತಿ ಅದಕ್ಕೆ ಅವ್ರ ಗಮನ ಕೊಡ್ದಿರ ಹೋರಾಟ ಮಾಡೋಕ್ಕಾಗದೆ, ಅವ್ರ ಕೈನಲ್ಲಿ ನಿವೇಶನ ಮಂಜೂರಿ ಮಾಡಿಸ್ಕೊಳಕ್ಕಾಗದೆ, ನಾವು ಮಾಡಿರೋದ್ರಲ್ಲೇ ನೀವು ಕೊಡಿ, ಈಸಿಯಾಗಿ ಆಗ್ಬಿಟ್ಟಿದೆ, ಆರ್ಡರ್ ಆಗೋಗಿದೆ, ಆದೇಶ ಆಗಿರೋದ್ರಲ್ಲೇ ನಮ್ಗೆ ಹಂಚಿಬಿಡಿ ಅಂತ ಕೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋ ನೆರೆದಿರೋ ಕೆಂಬತ್ತಳ್ಳಿ ಗ್ರಾಮಸ್ಥರು ಮತ್ತು ಚಳುವಳಿಯ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ, ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಸೈಟ್ ಕೊಡಲ್ಲ. ನಮ್ದೇ ನಿವೇಶನದಾರರು ಬೇಜಾನ್ ಜನ ಇದ್ದಾರೆ, ಕಷ್ಟಪಟ್ಟವ್ರು ಇದ್ದಾರೆ, ನಾವು ಅವ್ರಿಗೆಲ್ಲ ಕೊಟ್ಟ ಆದ್ಮೇಲೆ ನೀವು ಹೋರಾಟ ಮಾಡಿ ಮಾಡ್ಕೊಂಡ್ ಬಂದ್ಮೇಲೆ ಇದೇ ಗ್ರಾಮಸ್ಥರು ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿವೇಶನ ನಮ್ಮ ಹಕ್ಕು, ನಾವು ಅದಕ್ಕೋಸ್ಕರವಾಗಿ ಎಲ್ಲಿವರೆಗೂ ಹೋರಾಟ ಮಾಡಕ್ಕಾದ್ರೂ ನಾವು ಸಿದ್ಧ. ಅದು ನಾವು ಸಿದ್ಲಿಂಗಪ್ಪ ಅವ್ರ ಜೊತೆಯಲ್ಲಿ, KJS ಮರಿಯಪ್ಪ ಅವ್ರ ಜೊತೆಯಲ್ಲಿ, ಪಟಾಪಟ್ ನಾಗರಾಜ್ ನೇತೃತ್ವದ ಚಳುವಳಿ ಅವ್ರ ಜೊತೆಯಲ್ಲಿ ಇರ್ತಿದೆ. ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬತ್ತಳ್ಳಿ ಗ್ರಾಮ ಸರ್ವೆ ನಂಬರ್ 55ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಆ ಭಾಗದ ಬಡವರೆಲ್ಲ ಸೇರ್ಕೊಂಡು ಗುಡಿಸಲಾಕಿದ ನಂತರ ಸರ್ಕಾರ ಆ ಗುಡಿಸಲುಗಳನ್ನೆಲ್ಲ ಡೆಮಾಲಿಷನ್ ಮಾಡ್ತು. ಡೆಮಾಲಿಷನ್ ಮಾಡಿದವಾಗ ಅಧಿಕಾರಿಗಳು ಹೇಳಿದಂಥ ಮಾತು ನೋಡ್ರಿ, ನಾವು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಳ್ಳೋಕೆ ಗುಡಿಸ್ಲಾಕಕ್ಕೆ ಬಿಡಲ್ಲ, ನೀವು ಹೋಗಿ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಸತತವಾಗಿ ನಾವು 20 ವರ್ಷಗಳಿಂದ ಆ ಫೈಲು ಕಡತಗಳ ಹಿಂದೆ ಬಿದ್ದು, ಅಲ್ಲಿಂದನೂ ಕೂಡ ಸಂಬಂಧಪಟ್ಟ ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರು, ಈ ಥರದ ಸರ್ಕಾರದ ಲೆವೆಲಲ್ಲಿ ಹೋರಾಟ ಮಾಡಿ ಕಂದಾಯ ಕಾರ್ಯದರ್ಶಿಗಳ ತನಕ ಕಡ್ತಾ ಹೋಗಿ ಕಂದಾಯ ಕಾರ್ಯದರ್ಶಿಗಳು ಮಂಜೂರು ಮಾಡಿದ್ದಾರೆ. 8 ಎಕರೆ ಭೂಮಿನ ಅಲ್ಲಿನ ಬಡವರಿಗೆ ಅಂತ ಮಂಜೂರು ಮಾಡಿದ್ದಾರೆ. ಅನೇಕ ಬಡವರ ಶ್ರಮ ಅಲ್ಲಿದೆ. ಸೊ ಆ ಶ್ರಮ ಇವತ್ತು ನಾವು ಅಲ್ಲಿ ಆ ಭೂಮಿನ ಕಬ್ಜಾ ಮಾಡೋದಕ್ಕೆ ಕೆಲವರು ಕಾಯ್ತಾ ಇದ್ರು. ನಮಗೆ ಭೂಮಿ ಆಶ್ರಯ ಯೋಜನೆಗೆ ಮಂಜೂರಾದ್ಮೇಲೆ ಒಂದು ಕಡೆ ದೊಡ್ಡ ಮಟ್ಟದ ಫಿಲ್ಟರ್ ಮರಳು ದಂಧೆ ನಡೀತಾ ಇತ್ತು. ಒಂದು 100 ಸಲ ನಾವು BBMPಗೆ ದೂರು ಕೊಟ್ಟು, ಏನು ನಾವು ಬಂದು ಅಲ್ಲಿ ಕಾವಲಿರೋಣ ಅಂತ ಅಧಿಕಾರಿಗಳು ಹೇಳ್ತಾರೆ. ಇಡೀ ಅಲ್ಲಿದ್ದಂಥ ಮಣ್ಣನ್ನೆಲ್ಲಾನು ಕೂಡ ಎತ್ಕೊಂಡೋಗಿ ಮಾರ್ಕೊಂಬಿಟ್ಟರು. ನಾವು ನೋಡಿ ಕಂಪ್ಲೇಂಟ್ಗಳು ಕೊಟ್ಟು ಸಾಕಾಗಿ ಕೊನೆಗೇನಾಯ್ತು, ಅದಾದ ಮೇಲೆ ಅಲ್ಲಿನ ಆ ಭಾಗದ ಜನ ಶವ ಸಂಸ್ಕಾರಕ್ಕೆ ಆ ಭೂಮಿನ ಶವಗಳನ್ನ ತಂದು ರಾತ್ರಿ ಅಲ್ಲಿ ಗುಂಡಿ ತೋಡೋದು, ಉಣೋದು, ಈ ತರದ ಕೆಲಸ ಮಾಡ್ತಿದ್ರು. ಸೊ ಅದ್ರ ಬಗ್ಗೆನೂ ಕೂಡ BBMP ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಕೊನೆಗೆ ರಾತ್ರಿ ಹೊತ್ತು ನಾವೇ ಕಾವಲಿದ್ದು ಫಿಲ್ಟರ್ ಮರಳು ದಂಧೆ ನಿಲ್ಲಿಸಿದ್ವು. ಮತ್ತೆ ಎಣೆಗಳನ್ನ ತಂದು ಅಕ್ರಮವಾಗಿ ಅಲ್ಲಿ ಶವ ಸಂಸ್ಕಾರ ಮಾಡೋದನ್ನು ಕೂಡ ನಾವೇ ತಡೆದ್ವು. ಅಂತಿಮವಾಗಿ 8 ಕೋಟಿ ರೂಪಾಯಿ, 8 ಕೋಟಿ 2 ಲಕ್ಷ ಬಿಡುಗಡೆನೂ ಕೂಡ ಮಾಡಿದ್ವು ಡೆವಲಪ್ಮೆಂಟ್ಗೆ, ಆ ಒಂದು ಬಡಾವಣೆ ಅಭಿವೃದ್ಧಿಗೆ ಅಂತ 8 ಕೋಟಿನ ಇಲ್ಲಿ ಸಂಬಂಧಪಟ್ಟ ಹಣಕಾಸು ಅಧಿಕಾರಿಗಳ ಜೊತೆ ಮಾತಾಡಿ ಅವರನ್ನ ಕೈ ಕಾಲು ಮುಗಿದು ಹಣನೂ ಕೂಡ ಬಿಡುಗಡೆ ಮಾಡಿದ್ವು ಲೇಔಟ್ ಮಾಡೋದಕ್ಕೆ. ಬಟ್ ಆ ಹಣನ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರು. ಆದ್ರೆ
ಆ ಲೇಔಟ್ ಅಭಿವೃದ್ಧಿ ಆಗ್ಲಿಲ್ಲ. ಸೊ ನಾವೆಲ್ಲ ಯೋಚನೆ ಮಾಡ್ಕೊಂಡು ಅದೇನು ಹಳ್ಳ ಬೆಟ್ಟ ಗುಡ್ಡ ಗಿಡ ಮರಗಳು ಬೆಳ್ಕೊಂಡಿತ್ತು, ಕೊನೆಗೆ ಎಲ್ಲ ಫಲಾನುಭವಿಗಳ ಹತ್ರ ಸ್ವಲ್ಪ ಹಣನ ಕಲೆಕ್ಟ್ ಮಾಡಿ ಕೊನೆಗೆ ಅದನ್ನ ಇವತ್ತು ಅಲ್ಲಿದ್ದಂತ ಬಂಡೆಗಳು ನೋಡ್ತಿದ್ದೀವಿ, ಗಿಡ ಮರಗಳನ್ನೆಲ್ಲ ಮಟ್ಟ ಮಾಡಿ ಸಮತಟ್ಟು ಮಾಡಿ ಒಂದು ಲೇಔಟ್ ಅನ್ನು ಮಾಡಿದ್ದೇವೆ. ಸೊ ಈಗ ಏನಾಗಿದೆ ಅಂದ್ರೆ ಬೇರೆ ಬೇರೆ ಸಂಘಟನೆಗಳು ಈಗ ನಮಗೂ ನಿಮಗೆ ಸ್ಯಾಂಕ್ಷನ್ ಆಗಿರೋದ್ರಲ್ಲಿ ಭಾಗ ಕೊಡಬೇಕು ಅಂತ ಬರ್ತಾ ಇದಾವೆ. ನಾವು ಕೇಳೋದು ಇಷ್ಟೇ, ನೀನೊಬ್ಬ ಸಂಘಟನೆ ಲೀಡ್ರು, ಬಾಬಾ ಸಾಹೇಬ್ ಹೆಸರು ಹೇಳಕ್ ನಿನ್ಗೆ ಏನಾದ್ರು ಅಧಿಕಾರ ಇದ್ರೆ ದಯಮಾಡಿ ನೀನು ಮಂಜೂರು ಮಾಡಿಸ್ಕೊಂಬ. ನಾವೇನು ಕಾನೂನು ಚೌಕಟ್ಟಲ್ಲಿ ಮಂಜೂರು ಮಾಡಿಸ್ಕೊಂಡ್ ಬಂದಿದ್ದೀವಿ, ನೀವು ಕೂಡ ಮಂಜೂರು ಮಾಡಿಸ್ಕೊಂಡ್ ಬನ್ನಿ, ಆಗ ನೀನ್ ಲೀಡರ್ ಆಗಕ್ ಸಾಧ್ಯ. ಸುಮ್ನೆ ಯಾವನೋ ಮಾಡಿಸಿರೋದ್ರಲ್ಲಿ ಬಂದು ಖ್ಯಾತೆ ತೆಗೆಯೋದಲ್ಲ, ಲೀಡರ್ ಆಗಕ್ ನಿನ್ ನಾಲಾಯಕು. ದಯಮಾಡಿ ಬಾಬಾ ಸಾಹೇಬ್ರ ಬಗ್ಗೆ ಓದ್ಕೊಂಡಿದ್ರೆ ಅಥವಾ ಸಂವಿಧಾನದ ಬಗ್ಗೆ ಓದ್ಕೊಂಡಿದ್ರೆ ಲೀಗಲ್ ಆಗಿ ಹೋಗಿ ಮಂಜೂರು ಮಾಡಿಸ್ಕೊಂಡ್ ಬನ್ನಿ. ಸರ್ಕಾರಿ ಜಮೀನಲ್ಲಿ ಇನ್ನೂ 70 ಎಕರೆ ಮೇಲೆ ಇದೆ, 100 ಎಕರೆ ಇದೆ. ನಾವು ಕೇಳೋದು ಇಷ್ಟೇ, ದಯವಿಟ್ಟು ಅದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ನೀನು ಕಷ್ಟ ಬೀಳು, ಓಡಾಡು, ಚಪ್ಪಲಿ ಸವಸು, ಊಟ ಇಲ್ಲದೆ ಮಳೆಯಲ್ಲಿ ನಂದು ಬಿಸಿಲಲ್ಲಿ ಒಣಗಿ ಕಷ್ಟ ಬಿದ್ದರೆ ಒಂದಿನ ಫಲ ಸಿಗುತ್ತೆ. ಆ ಕೆಲಸ ಮಾಡೋದು ಬಿಟ್ಬಿಟ್ಟು ಯಾರೋ ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಶ್ರಮ ಹಾಕಿ ಹೋರಾಟಗಳು ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿರೋದ್ರಲ್ಲಿ ನಾನು ಕಟ್ಟಕ್ ಬರ್ತೀನಿ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನೀವೆಲ್ಲ ದಯವಿಟ್ಟು ಒಂದು ಬೋರ್ಡ್ ಹಾಕೊಂಬಿಡಿ, ನಾವೆಲ್ಲ ರೋಲ್ ಕಾಲ್ ಸಂಘಟನೆ ಅಂತ. ನೀನು ನಿಜವಾದ ಸಂಘಟನೆಕಾರನು, ಬಾಬಾ ಸಾಹೇಬ್ ಹೆಸರು ಹೇಳಕ್ ನಿನಗೆ ಇದೇ ಲೆಟರ್ ಬಳಸ್ತಾ ಇದ್ದೀನಿ ಅಂದ್ರೆ ದಯಮಾಡಿ ಸರ್ಕಾರದ ಜೊತೆ ಫೈಟ್ ಮಾಡಿ ಗುದ್ದಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಬನ್ನಿ. ಕಾನೂನು ಚೌಕಟ್ಟಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ನೀವೆಲ್ಲ ಮನೆ ಕಟ್ಟಕ್ ಬನ್ನಿ. ಅದನ್ನ ಬಿಟ್ಬಿಟ್ಟು ವಿನಾಕಾರಣ ಯಾರೋ ಒಬ್ಬ ಲೀಡರ್ ಪ್ರಾಮಾಣಿಕವಾಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದನ್ನ ಕಾಲೆಳೆಯ ಕೆಲಸನ ದಯವಿಟ್ಟು ಮಾಡಬೇಡಿ. 20 ವರ್ಷಗಳು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ನೋಡಿ ನೀವು ಎಲ್ಲ ಕವರ್ ಮಾಡ್ಬೋದು, ಬರೀ ಜೆಂಟ್ಸ್ ಮಾತ್ರ ಮಾತಾಡ್ತಾ ಇದ್ದಾರೆ, ಬರೀ ಹೋರಾಟಗಾರರು ಮಾತ್ರ ಮಾತಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಇವತ್ತು 106 ಜನ ಮಹಿಳೆಯರು ಬಂದು ನಿಂತಿದ್ದೀರಿ. ಯಾಕೆ ಅಂತಂದ್ರೆ ಇದೇ ಸಿದ್ಲಿಂಗಪ್ಪ ಅವರು, ಇದೇ ಸಂಪಂಗಿ ರಾಮಯ್ಯ ಅವರು, ಕುಮಾರ್ ಅವ್ರ ಮೇಲೆ FIR ಆಗಿದೆ ಅಂತ ಇಷ್ಟು ಜನ ಬಂದಿದೀವಿ. ನಾಳೆ ದಿನದಲ್ಲಿ ಇನ್ನೂ ಉಗ್ರವಾದಂತ ಹೋರಾಟ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇರುತ್ತೆ, ಸಾವಿರ ಜನ ಬಂದು ಸೇರ್ತೀವಿ. ಯಾಕಂದ್ರೆ ಈ ಜನರ ಸ್ವತ್ತದು, ಈ ಜನರ ಸ್ವತ್ತು ನಾವು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಏನ್ ಪ್ರತಿಫಲವಾಗಿ ಏನ್ ಧನಂಜಯ ಅವರಿದ್ರು, ಅವರು ಬಂದು ಪೂರ್ತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು, ಬಂದು ಮೀಡಿಯಾಗ್ ಮಾತಾಡಿ ಅಂತ ಹೇಳಿ ಈಗ ಮೇಡಮ್ ಅವ್ರು ಬಂದು ಹೇಳ್ಬಿಟ್ಟೋದ್ರು ನಮ್ಮ ಸಹಕಾರ ಇರುತ್ತೆ. ನಾವು BMTF ಅವರು ಏನ್ ಕರೆದಿದ್ರು ಕೆಂಬತ್ತಳ್ಳಿ ಗ್ರಾಮದ ಬಗ್ಗೆ 8 ಎಕರೆ 10 ಗುಂಟೆ ಮಂಜೂರಾಗಿ ಬರೀ 12 ವರ್ಷದಿಂದನೇ ಈ ಕತೆ ನಾವು ಗೊತ್ತಾಗಿರೋದು. ಇದು 25 ವರ್ಷದ ಕತೆ. 25 ವರ್ಷದಿಂದ ಶತಾಗತವಾಗಿ ಟೀ ಕುಡ್ಕೊಂಡು ಬಂದು ತಿನ್ಕೊಂಡು ಹೋರಾಟ ಮಾಡಿರೋದು ಇದು. ಅರ್ಥ ಆಯ್ತು? ಆ ರೀತಿ ಹೋರಾಟ ಮಾಡಿ ಫಲಾನುಭವಿ ಪಟ್ಟಿಗಳನ್ನ ಎಲ್ಲ ಸಲ್ಲಿಸಿ ಎಲ್ಲ ಆಗೋಗಿದೆ. BBMP ಅವರು 8 ಕೋಟಿ 2 ಲಕ್ಷ ಸ್ಯಾಂಕ್ಷನ್ ಆದ್ರೂ ಬೇರೆದಕ್ಕೆ ಹರಾಜ್ ಕೂಗಿಲ್ಲ, ಅದಕ್ಕೆ ಬೇರೆದಕ್ಕೆ ಬಳಸಿದೀವಿ ಅಂತಾರೆ. ಇದು ಎಷ್ಟು ಸರಿ ಅಲ್ಲೂರಾ? ಇವತ್ತು ನೀವೇನು ಅಧಿಕಾರಿಗಳು ಬಂದು ಅಲ್ಲಿ ತಡೆ ಮಾಡಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ? ನಿಮ್ಗೆ ಕೇಳಕ್ಕನ ಯಾವ ಒಂದು ಹಕ್ಕಿದೆ ನಿಮ್ಗೆ? ನೀವು ಮಾಡಿರೋ ಇದು ಸ್ಯಾಂಕ್ಷನ್ ಆಗಿರೋದು ಬಂದು ನೀವು ಕ್ಲೀನ್ ಆಗಿ ಅವತ್ತೇ ಸ್ಯಾಂಕ್ಷನ್ ಆಗಿದ ತಕ್ಷಣ ಬಂದು ಅದು ಹರಾಜ್ ಕೂಗಿ ಲೆವೆಲ್ ಮಾಡಿದಿದ್ರೆ ಈ ರೀತಿ ಜನಗಳು ಬಂದಿರೋದ? ಇವತ್ತು ಕೊರೋನಾನಲ್ಲಿ ಎಷ್ಟೋ ಜನ ಹೇಳ್ದಂಗೆ ಸತ್ತೋದ್ರು. ಈ ಮುಂದೆನೂ ನೀವು ಸಾಯಿಸುವಂತ ಕೆಲಸನೇ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ಮುಂದಕ್ಕೆ ಆ ರೀತಿಯಾಗಿ ಆಗ್ಬಾರ್ದು. ಎಲ್ಲಾ ತರಾನು ಆ ಫಲಾನುಭವಿ ಪಟ್ಟಿ ಏನ್ ಕೊಡ್ತೀವೋ ಇನ್ನ ಮಿಕ್ಕಿದ್ದು ಯಾವ ರೀತಿ ಸೇರಿಸಿ ಅದನ್ನ ರೆಡಿ ಮಾಡಿ ಕೊಡ್ಬೇಕು. ಅದನ್ನೆಲ್ಲ ಊರವ್ರ ಗ್ರಾಮಸ್ಥರು ಎಲ್ಲರೂ ಸೇರಿ ಕೊಟ್ಟಾಗ ಅದನ್ನ ಫೈನಲ್ ಮಾಡಿ ಎಲ್ಲರೂ ಯಾರು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಸರ್ಕಾರನೂ ಮಾಡಬಾರ್ದು. ಸರ್ಕಾರ ಬಡವ್ರ ಪರ ಅಂತ ಹೇಳ್ತದೆ. ಸರ್ಕಾರ ಬಡವ್ರ ಪರ ಇದ್ರೇನು ಅಧಿಕಾರಿಗಳು ಬಡವ್ರ ಪರ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಡವ್ರನ್ನ ಧಮಕಿ ಹಾಕೋದು, ಭಯ ಇಕ್ಸೋದು, ಈ ರೀತಿ ಕೆಲಸ ಆಗ್ಬಾರ್ದು. ಇನ್ನು ಮುಂದಕ್ಕೆ ಯಾವುದೇ ಇದಕ್ಕೂ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಬಂದಿರೋದು ಸುಮ್ಮನೆ ಶಾಂಪಲ್ ಜನ ಬಂದ್ರೆ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ 10,000 ಜನ ಸೇರಿಸಿ ಹೋರಾಟ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಆ ಜನಕ್ಕೆ ಏನಾದ್ರು ಅನ್ಯಾಯ ಆಯ್ತಂದ್ರೆ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಕನ್ನಡಿ ಕೃಷ್ಣಪ್ಪ ಅಂತ.